ಒಂದೊಂದು ಕಡೆ ಒಬ್ಬೊಬ್ಬರು ಸಚಿವರು ಇದರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಚಲುವರಾಯಸ್ವಾಮಿ ಅವರು ಕೂಡ ರಾಜ್ಯಪಾಲರ ಈ ಒಂದು ಶೋಕಾಸ್ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಕೆರಳಿ ಕೆಂಡವಾಗಿದ್ದಾರೆ. ನೋಡಿ, ಮುಡಾ ವಿಚಾರದಲ್ಲಿ ಮುಖ್ಯಮಂತ್ರಿಗಳೇನೂ ತಪ್ಪು ಮಾಡಿಲ್ಲ. ಮೊಟ್ಟ ಮೊದಲಿಗೆ ಮುಡಾದಲ್ಲಿ ಈ ಥರ ಸೈಟ್ ಹಂಚಿಕೆ ಆದಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿನೇ ಆಗಿರಲಿಲ್ಲ. ಯಾವುದೋ ಕಾಲದಲ್ಲಿ ಸೈಟ್ ಹಂಚಿಕೆ ಆಗಿರೋದು BJP ಅವ್ರದ್ದೇ ಸರ್ಕಾರ ಇತ್ತು. ಆಗ ಇವರಾಗ ಅಪೋಸಿಷನ್ ಲೀಡರ್ ಆಗಿದ್ದರು. ವಿರೋಧ ಪಕ್ಷದ ನಾಯಕನಿಗೆ ಈ ಪಕ್ಷದವ್ರದ್ದೇ ಅಧಿಕಾರ ಇದ್ದಾಗ ಸೈಟ್ಗಳನ್ನು ಅವರ ಪತ್ನಿಗೆ ಹಂಚಿಕೆ ಮಾಡಿ ಈಗ ಅವರು ಮುಖ್ಯಮಂತ್ರಿ ಆಗೋದನ್ನೇ ಕಾಯ್ತಾ ಕೂತಿದ್ದು, ಮುಖ್ಯಮಂತ್ರಿ ಆದ ತಕ್ಷಣ ಈ ಥರ ನೋಟಿಸ್ ಕೊಡುವುದು ಎಷ್ಟರ ಮಟ್ಟಿಗೆ ಸರಿಯಾಗುತ್ತೆ? ವಿರೋಧ ಪಕ್ಷದ ನಾಯಕ ಆಗಿದ್ದಾಗ ಅವ್ರು ಯಾವ ಥರ ಪ್ರಭಾವ ಬೀರೋಕ್ಕೆ ಸಾಧ್ಯ ಆಗುತ್ತೆ? ಆಡಳಿತಾರೂಢ ಪಕ್ಷದವ್ರು ತಾನೇ ಕೊಟ್ಟಿರಬೇಕು. ಅವರೇನು ಕಮಿಟಿಲಿದ್ರಾ? ಸಿದ್ದರಾಮಯ್ಯ ಅವರು ಶಿಫಾರಸು ಮಾಡಿದ್ರಾ? ಪತ್ರ ಬರೆದಿದ್ರಾ? ಒತ್ತಡ ಹಾಕಿದ್ರಾ? ಫೋನ್ ಮಾಡಿದ್ರಾ? ದುಡ್ಡು ಕೊಟ್ಟಿದ್ರಾ? ಭ್ರಷ್ಟಾಚಾರ ಮಾಡಿದ್ರಾ? ಏನು ಮಾಡಿದ್ರು? ಎಂಥದ್ದೂ ಇಲ್ಲ. ಸೈಟ್ ಕೊಟ್ಟವರೇ BJP ಅವರ ಕಾಲದಲ್ಲಿ. ಇವರ ಪತ್ನಿ ಸೈಟನ್ನು ಪಡ್ಕೊಂಡಿದ್ದಾರೆ. ಇವರು ನೇರವಾಗಲಿ ಅಥವಾ ಪರೋಕ್ಷವಾಗಿ ಆಗಲಿ ಎಲ್ಲಿಯೂ ಕೂಡ ಈ ಪ್ರಕರಣದಲ್ಲಿ ಇಲ್ಲವೇ ಇಲ್ಲ. ಸುಮ್ಮನೆ ರಾಜಕೀಯ ಅಸೂಯೆ ಕಾರಣದಿಂದಾಗಿ ಇವರು ಒಂದು ಕಡೆ ಸಿಕ್ಕಾಕಿಸ್ಬೇಕು ಅನ್ನೋ ಒಂದು ಕಾರಣನೇ ಇಟ್ಕೊಂಡು ಇದೀಗ ಈ ಥರ ಮಾಡ್ತಾ ಇದ್ದಾರೆ. ಕ್ರಮ ಏನಾದರೂ ತೆಗೆದುಕೊಳ್ಳುವುದಿದ್ದರೆ ರಾಜ್ಯಪಾಲರು BJP ಅವ್ರ ಮೇಲೆ ತೆಗೆದುಕೊಳ್ಬೇಕಾಗತ್ತೆ ಕ್ರಮವನ್ನು. CM ಸ್ಥಾನಕ್ಕಂತೂ ಯಾವುದೇ ಥರ ಕೂತು ಬಂದಿಲ್ಲ. CM ಏನೂ ತಲೆ ಕೆಡಿಸಿಕೊಳ್ಳದೆ ಎಲ್ಲೆಲ್ಲಿ ಮಳೆಯಿಂದ ಹಾನಿಯಾಗಿದೆಯೋ ಅಂಥ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. 136 ಶಾಸಕರಿದ್ದೀವಿ ನಾವು, ಕಡಿಮೆ ಅಲ್ಲ, ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತ್ಕೊಂಡಿದ್ದೀವಿ ಅಂತ ಕೂಡ ಚಲುವರಾಯಸ್ವಾಮಿ ಅವರು ಮಾತಾಡಿದ್ದಾರೆ. ಜಾಗವನ್ನು ಇದನ್ನು ಸೈಟ್ ಆಗಿ ಮಾರ್ಪಾಡು ಮಾಡಿದ್ದೀವಿ. ಅದರಿಂದ ನಾವು ನಿಮಗೆ ಕಾನೂನುಬದ್ಧವಾಗಿ ಏನು ಕೊಡಲಿಕ್ಕೆ ಕೊಡ್ತೀವಿ ಅಂತ. ಸೊ 50-50 ಪಾತಲ್ಲಿ ಬೇರೆ ನಾರ್ಮಲ್ ಇರೋರಿಗೆ ಒಂದು 150 ಜನಕ್ಕೆ ಕೊಟ್ಟಿದ್ದಾರೆ. ಇದೆಲ್ಲ ಕೊಟ್ಟಿರೋದು BJP ಸರ್ಕಾರದಲ್ಲಿ. ಸೊ ಒಂದು ನಿಮಿಷ ಕೇಳು, ಇದೆಲ್ಲ ಕೊಟ್ಟಿರೋದು BJP ಸರ್ಕಾರದಲ್ಲಿ ಬ್ರದರ್. ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ ಇದೆ. 136 ಜನ ಗೆಲ್ಲಿಸಿ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು. ನಾವೇನು ಇಂಡೈರೆಕ್ಟಾಗಿ ಹಿಂದೆ ಬಾಗಿಲಿಂದ ಬಂದಿಲ್ಲ. ಸಿದ್ದರಾಮಯ್ಯನವ್ರ ಪ್ರಾಮಾಣಿಕತೆ ಬಗ್ಗೆ ಈ ರಾಜ್ಯಕ್ಕೆ, ಈ ನಾಡಿನ ಜನರಿಗೆ ಗೊತ್ತಿದೆ. ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾದಂಥ ಅಭಿವೃದ್ಧಿ ಮತ್ತು ಜನಪರ ಕೆಲಸ ಮತ್ತು ಈ ಥರದ ವಿಚಾರಗಳಲ್ಲಿ ಅವ್ರಿಗೆ ಯಾವುದೇ ಸಂಬಂಧ ಯಾವುದು ಗೊತ್ತಾಗಲ್ಲ. ಅದಕ್ಕೂ ಸಂಬಂಧ ಇಲ್ಲ. ಬದಲಾವಣೆಯೂ ಇಲ್ಲ, ಕುತ್ತೂ ಇಲ್ಲ. ಸಿದ್ದರಾಮಯ್ಯನ ಪರ ಈ ರಾಜ್ಯದ ಜನ ಇದ್ದಾರೆ, ಪಕ್ಷ ಇದೆ, 136 ಜನ ಶಾಸಕರಿದ್ದಾರೆ, 34